ಅವನು ಆನ್ಲೈನ್ ಅಲ್ಲೇ ಅವನೇ, ನೀನು ಆನ್ಲೈನ್ ಅಲ್ಲೇ ಇದೆಯಾ. ಆದ್ರೂ ಒಬ್ರನ್ನೊಬ್ರು ಮಾತಾಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಗೆದ್ದಿದ್ದು ಈಗೋ, ಅದೇ ಸೋತಿದ್ದು ನೆನೆ ಮ್ಯಾಚ್ ಅಲ್ಲಿ CSK. ಅನ್ಕಂಡೆ ನನ್ ಮಗ ನನ್ ಬುಡಕ್ ಇನ್ನು ಯಾಕೆ ಬರ್ತಿಲ್ವಲ್ಲ ಅಂತ. ನಂಗ್ ಬೇಜಾರೈತೈತೆ, ಹೋಗಪ್ಪ. ಯಾಕೆ ಮಾಮ್ನ ಸೋತೋಗಿತ್ಕ? ಅಲ್ಲ ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಯ್ತ್ಲೇ. ಅಲ್ವಾ, ಸುಮ್ನೆ ಬಿಟ್ಟಿ 2 ಪಾಯಿಂಟ್ಸ್ ಆದ್ರೂ ಸಿಗೋದು. ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ಏನ್ ಬಾಲಿಂಗು. 2 ಓವರ್ಗೆ 63 ರನ್, 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಇಷ್ಟೇ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡೆದ್ ಕಳ್ಸೋರು. ನಾನೀಗ ನೆನ್ನೆ ಬೆಳಗ್ಗೆನೆ ಗೊತ್ತಾಗ್ಬಿಟ್ಟಿತ್ತು ಲಕ್ನೋವೇ ಗೆಲ್ಲದಂತ. ಹೌದಾ, ನಿಂಗೆ ಗೊತ್ತಾಗಿತ್ತು? ಯಾಕಂದ್ರೆ ಯಾರ ಹತ್ರ ಏನು ಕಳ್ಕೊಳಕ್ಕಿರಲ್ವೋ ಅವ್ರು ಪಡ್ಕೊಳ್ಳೋರು ತಿಕ್ಕ ಹೊಡಿಯೋದು ಜಾಸ್ತಿ. ಮಚಾಲೆ ಒಂದ್ ಪಕ್ಷ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರೋ ಜೊತೆ ಆಡ್ಕೊಂಡ್ಬಿಡೋದು. ಈ ಕೆಳಗಡೆ ಇರೋ ಗೋಳಿ ಮಕ್ಕಳು ಅವರು ಹೋಗಲ್ಲ, ಓವರ್ಗೂ ಬಿಡಲ್ಲ. ಆದ್ರೂ ಬಿಡಪ್ಪ, ನೀವು ಸಕ್ಕತ್ತಾಗಿ ಸೋಲ್ತೀರಾ. ಎಲ್ಲರೂ ಗೆಲ್ಲೋದೇ ಡಿಫ್ರೆಂಟ್ ಆಗಿ, ನೀವು ಸೋಲೋದೇ ಡಿಫ್ರೆಂಟ್ ಆಗಿ. ನೀವು ಇಲ್ಲ ಮಾರಿ, ಇನ್ನೂ ಮ್ಯಾಚಸ್ ಐತೆ, ಬಂದೇ ಬರ್ತೀವಿ ಅಂತ ಕನ್ಸುಗಳನ್ನೆಲ್ಲ ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ ಇಟ್ಕೊಂಡು ಯಾರು ಗೆದ್ರೆ ಬರ್ತೀವಿ, ಯಾರು ಸೋದ್ರೆ ಬರ್ತೀವಿ, ಯಾರು ಎಷ್ಟು ರನ್ನಿಂದ ಗೆದ್ರೆ ಬರ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕುತ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನಮ್ಗೆ ಪಂಜಾಬ್ಗಿರೋ ಮ್ಯಾಚ್ ಅಲ್ಲಿ ಗೊತ್ತಲ್ಲ ನೀವು ಅಂಕಲ್ ಮಕ್ಳು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ. ಏನ್ ಮಾಮ್ ನೆನ್ನೆ ಹಂಗೇದ್ರಿ, ಬಾರಿ ಬಾರಿ ಮಾಮ್ ಸಕ್ಕದಾಗಿದ್ರಿ ನೀವು. ಅಲ್ಲ 5 ಟ್ರಾಫಿ ಇದ್ರು ಕ್ವಾಲಿಫೈಗೋಸ್ಕರ ಯಾರಿಗ್ ಬೇಕಾದ್ರೂ ಬಕೆಟ್ ಇಡ್ತೀರಲ್ಲ ನೀವು. ಸಾಮಾನು ನೆನ್ನೆ ಅಲಕ್ ಬುಲಕಲ್ ಗೆದ್ದಿದ್ ನೀವು. ನಿಮ್ಗೂ ನಾವು ಕ್ವಾಲಿಫೈ ಆಗ್ಬೇಕು ಅನ್ನೋ ಆಸೆ, ಅದಕ್ಕೆ ಏನೋ ಅಲಕ್ ಬುಲಕಲ್ ಗೆದ್ಬಿಟ್ಟಿದೀರಾ. ಸರ್ವಳ್ಳಿಗಿಂತ ಫಾಸ್ಟ್ ಆಗಿ ಕಲರ್ ಚೇಂಜ್ ಮಾಡ್ತಿಲ್ಲ ನೀನು. ಪಂಜಾಬ್ ಅವ್ರು ಮಾಡಿ ಟ್ವೀಟ್ಗೆ ನಾವು ಅವ್ರನ್ನ ಸೋಲಿಸ್ಬಿಟ್ಟು ರಿವೆಂಜ್ ತಗೊಂಡ್ಲೇ ಬೇಕಾಗಿತ್ತು. ಅದಕ್ಕೆ ನೆನ್ನೆ ಮ್ಯಾಚ್ ಅಲ್ಲಿ ನಾವು ಅವ್ರಿಗೆ ಗಿಡ ನೆಟ್ಟಿದ್ದು. ಇನ್ನು ನಿಮ್ ಕಡೆಗೆ ಬಂದ್ರೆ ನೀವು ಫಸ್ಟ್ ಈ IPL ಸೀಸನ್ ತೊಲಗ್ಲಿ ಅಂತ ಕಾಯ್ತಾ ಇರ್ತೀವಿ ನಾವು. ಅಂತರಲ್ಲಿ ನೀವು ಕ್ವಾಲಿಫೈ ಆಗಕ್ಕೆ ಹೆಲ್ಪ್ ಮಾಡ್ತೀವ. ಹಂಗು ಏನೋ ಲಾಲಿಪಾಪ್ ತಿನ್ನೋ ಚಿಕ್ಕ ಹುಡುಗರು ಕ್ವಾಲಿಫೈ ಆಗಿ ಆಸೆ ಪಡ್ತವ್ರೆ ಅಂತ ಹೆಲ್ಪ್ ಮಾಡಿದೀವಿ, ಬಿಡು ಹೋಗ್ಲಿ. ಈ ಸಲ ಏನೋ ಕರುಣೆ ತೋರ್ಸ್ ಮಾಡಿದೀವಿ, ನೆಕ್ಸ್ಟ್ ಸಲ ಎಲ್ಲ ನಾವು ಮಾಡಲ್ಲ, ನೀವೇ ಗೆಲ್ಬೇಕು ಹೇಳಿದೀವಿ. ಅದೆಲ್ಲ ನಾವು ರೆಡಿ ಮಾಡ್ಕೊಂಡಿವಿ ಮಾವ್. ನಾವು ಕ್ವಾಲಿಫೈ ಆಗಿ GT ಸೋಲ್ಬೇಕು, ಪಂಜಾಬ್ ಇನ್ನೊಂದ್ ಮ್ಯಾಚ್ ಸೋಲ್ಬೇಕು. ಬೇರೆಯವ್ರು ಸೋಲೋದ್ ಬಿಟ್ರೆ ಫಸ್ಟ್ ನೀವು ಗೆಲ್ಲದ್ ಕಲ್ಕೊಂಡ್ರೆ 2 ಮ್ಯಾಚ್ ನ. ಈಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಸಾಯ್ತಿರಲ್ಲೋ. ಇನ್ಮೇಲೆ ಗೆದ್ದೆ ಗೆಲ್ತೀವಪ್ಪ. ಅದು ಇವತ್ ಬೇರೆ ಮ್ಯಾಚ್ ಐತೆ, ಅದು ನಮ್ ತಲಾ ಬೇರೆ ಬತ್ತವ್ರೆ. SRH ಸೋಲ್ಸ್ಬಿಟ್ಟು ಮನೆಗ್ ಕಳ್ಸದೆ ಇವತ್ತು. ನಿಮ್ ತಲಾ ಎಲ್ಲ ಬರಲ್ಲ ಬಿಡು. ಇಲ್ಲಪ್ಪ, ಇವತ್ ಬಂದೇ ಬರ್ತಾರ ನಮ್ ತಲಾ. ಇಲ್ಲ ನಿಮ್ ತಲಾ ಇಷ್ಟ ಬೇಗಲ್ಲ ಬರಲ್ಲ. ನಿಮ್ ತಲಾ ಯಾವಾಗ ಬರ್ತಾರ ಗೊತ್ತಾ? ಮಿಸ್ ಆಗಿ ಬೈ ಮಿಸ್ಟೇಕ್ ಆಗಿ, ಇದೆಲ್ಲ 90% ಚಾನ್ಸ್ ಇಲ್ಲ. ಅಕಸ್ಮಾತ್ ಮಿಸ್ ಆಗಿ ಏನಾರು ನೀವು ಕ್ವಾಲಿಫೈ ಆಗಿ ಫೈನಲ್ ಹೋಗಿ ಕಪ್ ಎತ್ಕೊಂಡ್ಬಿಟ್ರಿ ಅನ್ಕೋ, ಅವಾಗ ಬರ್ತಾರ ನಿಮ್ ತಲಾ ಕಪ್ ಇಟ್ಕೊಳಕ್ಕೆ. ನಾನೇ ಅಪ್ಪ ಗೆಲ್ಸಿದ್ವಿ ಟೀಮ್ ನ ಅಂತ. ಏನಪ್ಪ ಕಾಕ್ 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 ಕೋಲ್ಕತ್ತಾ. IPL ಇನ್ನ ಸ್ಟಾರ್ಟೇ ಆಗಿಲ್ಲ, ನಮ್ಗೆ ಟ್ರೋಲ್ ಮಾಡ್ತಾರೆ. ಇವಾಗ ನಾವ್ ನೋಡಿ ಹೆಂಗ್ ಕೊಡಿದೀವಿ, ಟ್ರೋಲ್ ಮೇಲ್ ಟ್ರೋಲ್ ಕೊಡ್ತಾ ಇರ್ತೀವಿ, ವೀಸ್ಕಂತ ಇರ್ಬೇಕಷ್ಟೇ. ನಮ್ಮವ್ರು ವಿರಾಟ್ ಕೊಹ್ಲಿ ಕ್ಯಾಶ್ ಬಿಟ್ಟಿಲ್ಲ ಅಂದ್ರೆ ನಮ್ದೇ ಮ್ಯಾಚ್. ಆ ಸೋತ್ ಮೇಲೆಲ್ಲ ಹಂಗೆ ಹೇಳೋದು. ಅದ್ ಬಿಡ, ಚೆನ್ನೈ ಕುಟ್ಟಿ ಇಲ್ಲಿ. ಹಲೋ ಏನಪ್ಪ CSK ಹೆಂಗಿತ್ತು ನಮ್ ಬಾಸ್ ಹೊಡೆದಿದ್ ಸೆಂಚುರಿ. ನನ್ ಮಕ್ಳು ಕ್ಲೀನ್ ಆಗಿ ಫೀಲ್ಡಿಂಗ್ ಮಾಡಿ ನಿಮ್ ಸೆಂಚುರಿನೂ ಬರ್ತಾ ಇರಲ್ಲ, ಮ್ಯಾಚು ಗೆಲ್ತಾ ಇರ್ಲಿಲ್ಲ. ಅಲ್ಲ, ನಮ್ ಬಾಸ್ ಸೆಂಚುರಿ ಹೊಡೆದಿದ್ KKR ಮೇಲೆ. ಆದ್ರೆ ಬರ್ನಿಂಗ್ಸ್ ಮೇಲೆ ಯಾಕೆ ನಿಮ್ಮಿಂದ ಬರ್ತೈತೆ? ಪರವಾಗಿಲ್ಲ, ಒಂದ್ 5 ಸ್ಕ್ರಿಪ್ಟ್ ಕಳಿಸ್ತೀನಿ. ಜಗ್ಗೇಶ್ ಒಂದ್ ಫಿಲಮ್ ಅಲ್ಲಿ ಮಾಡ್ತಾನಲ್ಲ, ಆ ತರ ತಣ್ಣಗ್ ಮಾಡ್ಕೊಳ್ರಿ. ಅದ್ ಯಾವ್ದೋ ಒಂದೇ ಒಂದ್ ಸೆಂಚುರಿ ನಡೆಯಲ್ಲ. ನಮ್ ಟೀಮ್ ಅವ್ರಾಗ್ಲೇ 2 ಸೆಂಚುರಿ ಹೊಡೆದವ್ರೆ. ಅಲ್ಲ, ಮುಂಬೈ ಅವರು 3 ಸೆಂಚುರಿ ಹೊಡೆದವ್ರಪ್ಪ. ಅದೇ ಟೇಬಲ್ ಗೊತ್ತಲ್ಲ, ಟೇಬಲ್ ಟಾಪ್ ಅಲ್ಲಿ ಯಾರು ಹೇಳು? ಬತ್ತೇ ಮಾರಿ, ನಾವು ಟೇಬಲ್ ಟಾಪ್ ಅಲ್ಲಿ ಬಂದೇ ಬತ್ತೀವಿ. ಬರೀರಂತೆ ಫಸ್ಟ್ ಅದ್ ಕಳಿಸ್ತೀನಿ, ಫಸ್ಟ್ ಮಾಡ್ಕೊಂಡ್ಬಿಡ್ರಪ್ಪ. ಏನ್ ಕಳಿಸ್ತೀಯ, ಏನ್ ಮಾಡ್ಬೇಕು? ಅದೇ 5 ಸ್ಕ್ರಿಪ್ಟ್ ಕಳಿಸ್ತೀನಿ, ಜಗ್ಗೇಶ್ ತರ ಗೊತ್ತಲ್ಲ.